ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲೂ ಕಟ್ಲೆಟ್ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೋಬೇಡಿ. ಬನ್ನಿ ಆಲೂ ಕಟ್ಲೆಟ್ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 5 ಸ್ಮಾಲ್ ಸೈಜ್ ಆಲೂಗಡ್ಡೆ ತಗೊಂಡು ಬೇಯಿಸ್ಕೊಂಡು ನಂತರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ 3 ಸ್ಪೂನ್ ಅಕ್ಕಿ ಹಿಟ್ಟು, 3 ಸ್ಪೂನು ಬ್ರೆಡ್ ತುರಿಕಂಡ್ರಿ, ಬ್ರೆಡ್ ಕ್ರಮ್ಸ್ ಅಂತಾರೆ. ಹಾಗೆ 1/4 ಟೀ ಸ್ಪೂನು ಖಾರ ಪುಡಿ, ಒಂದು ಅರ್ಧ ಟೀ ಸ್ಪೂನು ಚಾಟ್ ಮಸಾಲ, ಒಂದು ಕಾಲ್ ಟೀ ಸ್ಪೂನು ಟರ್ಮಿಕ್ ಅರಿಶಿನ ಕಂಡ್ರಿ, ಒಂದು ಆನಿಯನ್ನು, ಒಂದು ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಪುಡಿ, ಸಾಲ್ಟು ಮತ್ತು ಸನ್ಫ್ಲವರ್ ಆಯಿಲ್ ಕಂಡ್ರಿ ಕರಿಲಿಕ್ಕೆ. ಬನ್ನಿ ಮೊದಲಿಗೆ ನಾವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ನೋಡ್ರಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡ್ರಿ ಇನ್ನೂ ನುಣ್ಣಗೆ ನಾವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟು ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬ್ರೆಡ್ ಕ್ರಮ್ಸ್ ಹಾಕೊಳ್ಳೋಣ್ರಿ. 3 ಟೀ ಸ್ಪೂನು ಅಕ್ಕಿ ಹಿಟ್ಟು, ಜೀರಿಗೆ ಪುಡಿ ಸ್ವಲ್ಪ, ಚಾಟ್ ಪೌಡ್ರಿ, ಅರಿಶಿನ ಪುಡಿ, ನೆಕ್ಸ್ಟು ಈರುಳ್ಳಿ, ಹಸಿಮೆಣಸಿಕಾಯಿ, ನೆಕ್ಸ್ಟು ಖಾರ ಪುಡಿ ಒಂದು ಅರ್ಧ ಸ್ಪೂನು ಅಥವಾ 1/4 ಟೀ ಸ್ಪೂನು. ಖಾರ ಜಾಸ್ತಿ ಬೇಕಂದರೆ ಅರ್ಧ ಹಾಕ್ಕೊಳ್ಳಿ, ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ 1/2 ಟೀ ಸ್ಪೂನ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಿಟ್ಟು ಸ್ವಲ್ಪ ಮಿದು ಅನಿಸಿದ್ರೆ ಬ್ರೆಡ್ ಕ್ರಮ್ಸ್ ಆದರೂ ಹಾಕ್ಕೊಳ್ಳಿ ಅಥವಾ ಅಕ್ಕಿ ಹಿಟ್ಟಾದರೂ ಹಾಕೋಬೋದು. ನೋಡ್ರಿ ಈ ರೀತಿ ಕಲಿಸ್ಕೋಬೇಕು. ನೆಕ್ಸ್ಟು ನಾವು ಕೈಗೆ ಎಣ್ಣೆ ಸವರಿಸ್ಕೊಂಡು ನೋಡ್ರಿ ಈ ರೀತಿ ಉಂಡೆ ಉಂಡೆ ಥರ ಮಾಡಿಕೊಂಡು ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೋಬೋದು ಕಂಡ್ರೆ. ನಾನಿಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡ್ರಿ ಈ ರೀತಿ ಮಾಡ್ಕೊಳ್ಳೋಣ. ಇದನ್ನು ನಾನು ಈಗ ಆವಾಗಲೇ ನಾನು ಬ್ರೆಡ್ ತುರ್ಕೊಂಡಿದ್ದೆ ಅಲ್ವಾ, ಬ್ರೆಡ್ ಕ್ರಮ್ಸಲ್ಲೇ ಇದನ್ನು ನಾವು ಎಣ್ಣೆ ಹಚ್ಚಿದ್ದೀವಿ ಅಲ್ವಾ, ಆ ಎಣ್ಣೆ ಹಚ್ಚಿರೋದಕ್ಕೆ ಇದು ಹತ್ಕೊಳ್ಳುತ್ತೆ ತಗೊಂಡ್ರಿ. ಇಲ್ಲಾಂದರೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟಾದರೂ ಕಲಿಸ್ಬಿಟ್ಟು ಸ್ವಲ್ಪ ಗಮ್ ಟೈಪಲ್ಲಿ ಮಾಡಿಕೊಂಡು ಅದನ್ನು ಎದ್ಬಿಟ್ಟು ಇದರಲ್ಲಿ ಬ್ರೆಡ್ನ ನಾವು ಹಚ್ಕೋಬೋದು ಕಣ್ರಿ, ಬ್ರೆಡ್ ಪುಡಿನ. ನೋಡ್ರಿ ಈ ರೀತಿ ಎಣ್ಣೆ ಹಚ್ಚಿದ್ದೀವಿ ಅಲ್ವಾ, ಆ ರೀತಿ ಹಾಗಾಗಿ ನೋಡ್ರಿ ಎಲ್ಲ ಬ್ರೆಡ್ಡು ಎಷ್ಟು ಚೆನ್ನಾಗಿ ಹತ್ತಿದೆ. ನೋಡ್ರಿ ಎಲ್ಲ ಅದೆಲ್ಲ ಹತ್ಕೋಬೇಕಂಡ್ರಿ ಬ್ರೆಡ್ ಪುಡಿಯಲ್ಲಿ. ನಾವು ಬ್ರೆಡ್ ಕ್ರಮ್ಸ್ನ ಮನೆಯಲ್ಲೇ ಮಾಡ್ಕೋಬೋದು ಕಣ್ರಿ. ಬ್ರೆಡ್ ತಂದುಬಿಟ್ಟು ಅದನ್ನು ತುರ್ಕೊಂಡ್ವಿ ಅಂದರೆ ಸೇಮ್ ಬ್ರೆಡ್ ಕ್ರಮ್ಸ್ ಆ ಥರನೇ ಆಗುತ್ತೆ. ಇದನ್ನು ಎಣ್ಣೆಲಿ ನಾವು ಕರ್ಕೊಳ್ಳೋಣ್ರಿ. ಎಣ್ಣೆ ಆಲ್ರೆಡಿ ಕಾದಿದೆ. ನೋಡ್ರಿ ನಾನು ಸ್ವಲ್ಪ ಎಣ್ಣೆಲೆ ಕರಿತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಕರ್ಕೋಬೇಕಾಗುತ್ತೆ ಚೆನ್ನಾಗಿ ರೋಸ್ಟಾಗಿ. ನೋಡ್ರಿ ಈ ರೀತಿ ಚೆನ್ನಾಗಿ ರೋಸ್ಟಾಗಿ ಕರ್ಕೊಂಡಿದ್ದೀವಿ. ನೋಡ್ರಿ ಆಲೂಗಡ್ಡೆ ಕಟ್ಲೆಟ್ ರೆಡಿ ಆಯಿತು. ಇದಕ್ಕೆ ಆಲೂ ಟಿಕ್ಕಿ ಅಂತಲೂ ಕರೀತಾರೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.